ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್. ಈ ವಿಡಿಯೋ ನೋಡ್ತಕ್ಕಂಥದ್ದು ಏನು ಅಂದ್ರೆ ಇನ್ವೆಸ್ಟ್ಮೆಂಟ್‌ಗೆ ಟ್ರೇಡಿಂಗ್‌ಗೆ ಇರ್ತಕ್ಕಂಥ ಡಿಫರೆನ್ಸ್ ಏನು? ಯಾರು ಟ್ರೇಡಿಂಗ್‌ನ ಮಾಡ್ತಾರೆ, ಯಾರು ಇನ್ವೆಸ್ಟ್ಮೆಂಟ್‌ನ ಮಾಡ್ತಾರೆ, ಯಾವ ತರ ಫೈನಾನ್ಷಿಯಲ್ ಗೋಲ್ಸ್ ನಮ್ಮ ಮೈಂಡಲ್ಲಿ ಇದ್ರೆ ನಾವು ಯಾವ್ದನ್ನ ಚೂಸ್ ಮಾಡ್ಬೋದು, ಏನು ಪರ್ಫೆಕ್ಟ್ ಡಿಫರೆನ್ಸಸ್ ಇದಕ್ಕೆ ಅನ್ನೋದನ್ನ ಕ್ಲಿಯರ್ ಆಗಿ ನೋಡೋಣ. ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ವಿಡಿಯೋ ಹೋಗಕ್ಕೂ ಮುಂಚೆ ನಾನು ಈ ವಿಡಿಯೋನ ಮೇಕ್ ಮಾಡಕ್ಕೆ ಏನ್ ರೀಸನ್ ಅಂದ್ರೆ ಇನ್‌ಸ್ಟಾಗ್ರಾಮ್‌ನಲ್ಲಿ ಒಬ್ರು ಕೇಳಿದ್ರು, ಟ್ರೇಡಿಂಗ್ ಮಾಡೋದು ಒಳ್ಳೇದಾ ಬ್ರೋ, ಫ್ಯೂಚರ್‌ನಲ್ಲಿ ಇದು ಹೆಲ್ಪ್ ಆಗುತ್ತಾ ಅಂತ ಕೇಳಿದ್ರು. ನನ್ನ ಸ್ಕಿಲ್ಸ್‌ನ ಡೆವಲಪ್ ಮಾಡ್ಕೊಳ್ಳೋಕೆ ಒಳ್ಳೇದು ಅಂತ ಕೇಳಿದ್ದಕ್ಕೆ ನಾನು ಈ ವಿಡಿಯೋನ ಮೇಕ್ ಮಾಡ್ತಾ ಇದ್ದೀನಿ. ಈಗ ಟ್ರೇಡಿಂಗ್ ಅಂದ್ರೆ ಏನು ಅಂತ ನೋಡೋಣ. ಟ್ರೇಡಿಂಗ್ ಅಂತಂದ್ರೆ ನಾವು ಶಾರ್ಟ್ ಟೈಮ್ ನಲ್ಲಿ ಬೈ ಮತ್ತೆ ಸೇಲ್ ಮಾಡ್ತಾ ಹೋಗ್ತೀವಲ್ಲ. ಫಸ್ಟ್ ಆಫ್ ಆಲ್ ಟ್ರೇಡ್ ಅಂತಂದ್ರೇನೆ ಬೈ ಮತ್ತೆ ಸೇಲ್ ಮಾಡ್ತೀವಲ್ಲ, ಅದನ್ನೇ ಟ್ರೇಡ್ ಅಂತ ಕರೀತಾರೆ. ಈಗ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ನಲ್ಲಿ ನಾವು ಬೈ ಮತ್ತೆ ಸೇಲ್ ಮಾಡ್ತೀವಲ್ಲ, ಅದನ್ನೇ ಟ್ರೇಡಿಂಗ್ ಅಂತ ಕರೀತಾರೆ. ಯಾಕೆ ಈ ರೀತಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ನಲ್ಲಿ ಬೈ ಮತ್ತೆ ಸೇಲ್ ಮಾಡ್ತಾರೆ ಅಂತಂದ್ರೆ ಬೇಗ ಲಾಭ ಸಿಗುತ್ತೆ ಅನ್ನೋಕ್ಕೋಸ್ಕರ ಅಷ್ಟೇ. ನಾವೀಗ ಒಂದು 5 ವರ್ಷ 10 ವರ್ಷ ವೆಯ್ಟ್ ಮಾಡಿ ಲಾಭ ಮಾಡ್ತಕ್ಕಂಥ ದುಡ್ಡನ್ನ ಈ ರೀತಿ ಕಡಿಮೆ ಟೈಮ್ನಲ್ಲೇನೆ ಅರ್ನ್ ಮಾಡ್ಬೋದು. ಬಟ್ ಇದಕ್ಕೆ ಎಲ್ಲರೂ ಈ ತರ ಮಾಡಂಗಿದ್ರೆ ಎಲ್ಲರೂ ಟ್ರೇಡಿಂಗ್ ಮಾಡ್ಬಿಡ್ತಾ ಇದ್ರು. ಬಟ್ ಇದಕ್ಕೆ ಪ್ರೀ ರಿಕ್ವೆಸಿಟ್ ಏನು ಅಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳ್ತಾರೆ. ಒಂದು ಸ್ಟಾಕ್ ನ ಟೆಕ್ನಿಕಲ್ ಅನಾಲಿಸಿಸ್ ಪರ್ಫೆಕ್ಟ್ ಆಗಿ ಮಾಡಿದ್ರೆ ಮಾತ್ರ ಟ್ರೇಡಿಂಗ್ ಮಾಡಕ್ಕೆ ಸಾಧ್ಯ. ತುಂಬಾ ಟೆಕ್ನಿಕಲ್ ಆಗಿ ಅವ್ರಿಗೆ ನಾಲೆಡ್ಜ್ ಇರಬೇಕು. ಹೆಂಗೆ ಅಪ್ ಆಗುತ್ತಾ ಡೌನ್ ಆಗುತ್ತೆ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ಗೊತ್ತಿದ್ರೆ ಮಾತ್ರ ಟ್ರೇಡಿಂಗ್ ಮಾಡಕ್ಕೆ ಸಾಧ್ಯ. ತುಂಬಾ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಆಗಿರೋದ್ರಿಂದ ಇದರಲ್ಲಿ 3 ತರ ಟ್ರೇಡಿಂಗ್ ನ ಮಾಡ್ತಾ ಹೋಗ್ತಾರೆ. 3 ತರದಲ್ಲಿ ಮೊದಲನೇದು ಏನು ಅಂತಂದ್ರೆ ಸ್ಕಾಲ್ಪಿಂಗ್ ಅಂತ ಹೇಳ್ತಾರೆ. ಸ್ಕಾಲ್ಪಿಂಗ್ ಅಂತಂದ್ರೆ ಈಗ ಒಂದು ದಿನದಲ್ಲಿ ಎಷ್ಟು ಟ್ರೇಡಿಂಗ್ ನ ಮಾಡ್ಬೋದು ಅನ್ನೋದ್ರ ಬೇಸಿಸ್ ಮೇಲೆ 3 ಡಿವೈಡ್ ಮಾಡ್ತಾ ಹೋಗಿದ್ದಾರೆ. ಅದರಲ್ಲಿ ಮೊದಲನೇ ಸ್ಕಾಲ್ಪಿಂಗ್ ನಲ್ಲಿ ಏನು ಅಂದ್ರೆ ಸೆಕೆಂಡ್ಸ್ ನಲ್ಲಿ ಟ್ರೇಡಿಂಗ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ಸೆಕೆಂಡ್ ನಲ್ಲಿ ಬೈ ಮಾಡಿ ನೆಕ್ಸ್ಟ್ ಸೆಕೆಂಡ್ ಏನೇ ಸೇಲ್ ಮಾಡ್ತಾರೆ. ಆ ಸೆಕೆಂಡ್ ನಲ್ಲಿ ಅಪ್ ಆಗಿದ ತಕ್ಷಣ ಸೇಲ್ ಮಾಡ್ಬಿಡ್ತಾರೆ. ಇದು ತುಂಬಾನೇ ರಿಸ್ಕಿಯರ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಮಾರ್ಕೆಟ್ ಬಗ್ಗೆ ತುಂಬಾ ನಾಲೆಡ್ಜ್ ಇದ್ರೆ ಮಾತ್ರ ಇದನ್ನ ಮಾಡ್ಬೋದು ಅಂತ ಹೇಳ್ತಾರೆ. ಸ್ಕಾಲ್ಪಿಂಗ್ ಬಂದ್ಬಿಟ್ಟು ಹೈಲಿ ರಿಸ್ಕ್ ಅಂತ ಹೇಳ್ತಾರೆ. ಮತ್ತೆ ಮೆಂಟಲ್ ಪ್ರೆಷರ್ ತುಂಬಾನೇ ಕೊಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅಪ್ ಆಗ್ಬೋದಾ ಇಲ್ವಾ ಅನ್ನೋ ಟೆನ್ಷನ್ ತುಂಬಾನೇ ಇರುತ್ತೆ. ಈಗ ನಾನು ಹಾಕ್ಬಿಟ್ಟೆ ಮತ್ತೆ ಏನಾದ್ರು ಲಾಸ್ ಆಗ್ಬಿಟ್ರೆ ಅಂತಕ್ಕಂಥ ಟೆನ್ಷನ್ ಕೂಡ ತುಂಬಾನೇ ಇರುತ್ತೆ. ಇದು ಫಸ್ಟ್ನೇ ವಿಷಯ. ಎರಡನೇ ವಿಷಯ ಏನು ಅಂದ್ರೆ ಡೇ ಟ್ರೇಡಿಂಗ್ ಅಂತ ಹೇಳ್ತಾರೆ. ಡೇ ಟ್ರೇಡಿಂಗ್ ಅಂತಂದ್ರೆ ಒಂದು ದಿನದಲ್ಲಿ ಈಗ 12 ಗಂಟೆಗೆ ಮಧ್ಯಾಹ್ನ 12 ಗಂಟೆಗೆ ನಾನು ಒಂದು ಸ್ಟಾಕ್ ನ ಬೈ ಮಾಡಿದೆ ಅಂದ್ರೆ ಮಧ್ಯಾಹ್ನ 2 ಗಂಟೆ ಅಷ್ಟರಲ್ಲಿ ನಾನು ಸೆಲ್ ಮಾಡ್ಬಿಡೋದು. ಈ ಹವರ್ ಬೇಸಿಸ್ ನಲ್ಲಿ ಬೈ ಮತ್ತೆ ಸೆಲ್ ಮಾಡ್ತಾ ಹೋದಾಗ ಅದನ್ನೇ ಡೇ ಟ್ರೇಡಿಂಗ್ ಅಂತ ಹೇಳ್ತಾರೆ. ಒಂದು ದಿನ ಕಂಪ್ಲೀಟ್ ಆಗೋದ್ರೊಳಗಡೆ ನಾವು ಅದನ್ನ ಬೈ ಅಂಡ್ ಸೆಲ್ ಮಾಡ್ಬಿಡ್ತಾರೆ ಅವರು. ಈ ಸ್ಟಾಕ್ ಅಪ್ ಆಗುತ್ತಾ ಅಥವಾ ಡೌನ್ ಆಗುತ್ತಾ ಅನ್ನೋದನ್ನ ಕ್ಲೀನ್ ಆಗಿ ಮಾರ್ಕೆಟ್ ಅನಾಲಿಸಿಸ್ ಮಾಡಿ ಅದ್ರದ್ದು ಡೇಟಾ ಪಾಯಿಂಟ್ಸ್ ಅಂತ ಹೇಳ್ತಾರೆ, ಅದನ್ನೆಲ್ಲ ನೀಟಾಗಿ ಕ್ಯಾಲ್ಕುಲೇಟ್ ಮಾಡಿ ಮಾಡ್ತಾರೆ. ಅದಾದ್ಮೇಲೆ ಇದು ಒಂದು ದಿನದಲ್ಲಿ 1 ರಿಂದ 10 ಸ್ಟಾಕ್ ನ ಬೈ ಅಂಡ್ ಸೆಲ್ ಮಾಡಿದ್ರೆ ಡೇ ಟ್ರೇಡಿಂಗ್ ಅಂತ ಕರೀತಾರೆ. ಅದೇ ಏನಾದ್ರೂ ಒಂದು ದಿನದಲ್ಲಿ 1 ರಿಂದ 1000 ಸ್ಟಾಕ್ ನ ಬೈ ಅಂಡ್ ಸೆಲ್ ಮಾಡಿದ್ರೆ ಸ್ಕಾಲ್ಪಿಂಗ್ ಅಂತ ಕರೀತಾರೆ. ನಾನು ಪ್ರೀವಿಯಸ್ ಒನ್ ಹೇಳಿದ್ನಲ್ಲ, ಸ್ಕಾಲ್ಪಿಂಗ್ ಅಂತ ಕರೀತಾರೆ. ಮೂರನೇದು ಏನಂತಂದ್ರೆ ಸ್ವಿಂಗ್ ಟ್ರೇಡಿಂಗ್ ಅಂತ ಕರೀತಾರೆ. ಸ್ವಿಂಗ್ ಟ್ರೇಡಿಂಗ್ ಅಂತಂದ್ರೆ ಒಂದು ದಿನದಲ್ಲಿ ಏನು ಬೈ ಅಂಡ್ ಸೆಲ್ ಮಾಡಲ್ಲ ಅವರು. ಈಗ ಒಂದು ಕಂಪ್ನಿನ ನೋಟ್ ಮಾಡ್ಕೊಂತಾನೆ ಹೋಗ್ತಾರೆ. ಅದೇನಾದ್ರು ಡೌನ್ ಆಗಿದ ತಕ್ಷಣ ಅದನ್ನ ಪರ್ಚೇಸ್ ಮಾಡ್ಬಿಡ್ತಾರೆ. ಅದು ಅಪ್ ಆಗೋ ತನಕ 1 ವೀಕ್ ಆದ್ರೂ ಪರವಾಗಿಲ್ಲ, ಒಂದು ಡೇ ಅಂಡ್ ನೈಟ್ ವೆಯ್ಟ್ ಮಾಡಿ ಅವರು 1 ವೀಕ್ ಆಗಿರ್ಬೋದು, 10 ದಿನ ಆಗಿರ್ಬೋದು ವೆಯ್ಟ್ ಮಾಡಿ ಅದು ರೈಸ್ ಆಗಿದ ತಕ್ಷಣ ಸೆಲ್ ಮಾಡ್ಬಿಡ್ತಾರೆ. ಇದನ್ನೇನೆ ಸ್ವಿಂಗ್ ಟ್ರೇಡಿಂಗ್ ಅಂತ ಕರೀತಾರೆ. ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಅದೇ ಅವರಿಗೆ ಒನ್ ಡೇನಲ್ಲಿ ಅವ್ರು ಮಾಡಲ್ಲ, ಸ್ವಲ್ಪ ವೆಯ್ಟ್ ಮಾಡಿ 1 ವೀಕ್ ಅಂಡ್ 10 ಡೇಸ್ ವೆಯ್ಟ್ ಮಾಡಿ ಅವರು ಟ್ರೇಡಿಂಗ್ ನ ಮಾಡ್ತಾರೆ. ಇದೆಲ್ಲಾನು ಏನಂದ್ರೆ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ನಲ್ಲಿ ಟ್ರೇಡ್ ಮಾಡ್ತಾರೆ. ಮತ್ತೆ ತುಂಬಾ ಟೆಕ್ನಿಕಲ್ ನಾಲೆಡ್ಜ್ ಇದ್ರೆ ಮಾತ್ರ ಇದನ್ನ ಮಾಡಕ್ ಸಾಧ್ಯ ಅಂತ ತಿಳ್ಕೊಳ್ಳಿ. ಇದು ಬಂದು ಟ್ರೇಡಿಂಗ್ ಆಯ್ತು. ಇದನ್ನ ಯಾರು ಮಾಡ್ಬೋದು? ಫಸ್ಟ್ ಆಫ್ ಆಲ್ ಯಾರು ಮಾಡ್ಬೋದು ಅನ್ನೋದಕ್ಕಿಂತ ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್ ನಾವು ನೋಡೋಣ. ಅಡ್ವಾಂಟೇಜ್ ಏನಂತಂದ್ರೆ ತುಂಬಾ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ನಲ್ಲಿ ನಾವು ಮೊದಲಿಗೆ ಹೇಳ್ದಂಗೆ ಒಂದು 5 ವರ್ಷ 10 ವರ್ಷ ನಾವು ನೋಡ್ತಕ್ಕಂಥ ರಿಟರ್ನ್ಸ್, ಇನ್ವೆಸ್ಟ್ಮೆಂಟ್ ಮಾಡಿ ನೋಡ್ತಕ್ಕಂಥ ರಿಟರ್ನ್ಸ್ ನ ಇವರು ಜಸ್ಟ್ 1 ಡೇ 1 ವೀಕ್ 10 ಡೇಸ್ ನಲ್ಲೇನೆ ಅರ್ನ್ ಮಾಡ್ಬಿಡ್ತಾರೆ. ಯಾಕಂತಂದ್ರೆ ಇವರಿಗೆ ಮಾರ್ಕೆಟ್ ಅನಾಲಿಸಿಸ್ ಸ್ಕಿಲ್ಸ್ ಅಷ್ಟಿರುತ್ತೆ. ಅಷ್ಟನ್ನ ಡೆವಲಪ್ ಮಾಡ್ಕೊಂಡ್ರೆ ಮಾತ್ರ ಟ್ರೇಡಿಂಗ್ ಹೋಗಿ ಪರ್ಫೆಕ್ಟ್ ಆಗಿ ಮಾರ್ಕೆಟ್ ಅನಾಲಿಸಿಸ್ ಮಾಡೋದಾಗಿರಲಿ, ಆ ಚಾರ್ಟ್ ಅನಾಲಿಸಿಸ್ ಮಾಡೋದಾಗಿರಲಿ, ಯಾವಾಗ ಅಪ್ ಆಗ್ಬೋದು ಡೌನ್ ಆಗ್ಬೋದು ಅನ್ನೋ ಕ್ಲಾರಿಟಿ ನಿಮ್ಮ ಹತ್ರ ಇದ್ರೆ ಮಾತ್ರ ಟ್ರೇಡಿಂಗ್ ಹೋಗಿ. ಇಲ್ಲ ಅಂತಂದ್ರೆ ಮನಿನ ಲೂಸ್ ಮಾಡ್ಕೊಂತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಅಡ್ವಾಂಟೇಜ್ ಬಂದು ತುಂಬಾ ಪ್ರಾಫಿಟ್, ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ತುಂಬಾ ಪ್ರಾಫಿಟ್ ಮಾಡ್ಬೋದು. ಇದು ಮೊದಲನೇ ಅಡ್ವಾಂಟೇಜ್. ಎರಡನೇ ಅಡ್ವಾಂಟೇಜ್ ಏನು ಅಂತಂದ್ರೆ ನಾವು ತುಂಬಾ ದಿನ ವೆಯ್ಟ್ ಮಾಡ್ತಕ್ಕಂಥ ಅವಶ್ಯಕತೆನೇ ಇಲ್ವಲ್ಲ, ಅದರಿಂದಾಗಿ ಬೇಗ ಅರ್ನ್ ಮಾಡ್ಬೋದು ಅಂತಕ್ಕಂಥದ್ದು. ಡಿಸ್ಅಡ್ವಾಂಟೇಜ್ ಏನು ಅಂತ ನೋಡಿದ್ರೆ ಇದೇನೇ ಡಿಸ್ಅಡ್ವಾಂಟೇಜ್ ಆಗುತ್ತೆ. ತುಂಬಾ ಶಾರ್ಟ್ ಪೀರಿಯಡ್ ಆಗಿರೋದ್ರಿಂದ ಅದು ರೈಸ್ ಆದ್ರೂ ಆಗ್ಬೋದು, ಇನ್ ಕೇಸ್ ಏನಾದ್ರು ಕೆಳಗಡೆ ಹೋದ್ರೂ ಆಗ್ಬೋದು. ನಾನು ಹಾಕ್ತಕ್ಕಂಥ ಟೈಮ್ ನಲ್ಲಿ ಒಂದು ಸ್ಟಾಕ್ ನ ಪ್ರೈಸ್ ಬಿದ್ದೋಗ್ಬಿಟ್ರೆ ನಮ್ಮ ಮನಿ ತುಂಬಾ ಲೂಸ್ ಮಾಡ್ಕೊಂಡ್ಬಿಡ್ತೀವಿ. ಈ 3 ತರ ಟ್ರೇಡಿಂಗ್ ಹೇಳದ್ನಲ್ಲ, ಅದರಲ್ಲಿ ಒಂದು ಮನಿ ತುಂಬಾ ಹಾಕಿದ್ರೆ ಮಾತ್ರನೇ ತುಂಬಾ ರಿಟರ್ನ್ಸ್ ನಾವು ತೆಗಿಯಕ್ ಸಾಧ್ಯ. ಈಗ ನಾನು ₹100 ಹಾಕಿದ್ರೆ ಒಂದು ₹105 ಹಾಕಿದ್ರೆ ₹5 ಮಾತ್ರ ಲಾಭ ಸಿಗುತ್ತೆ. ಅದೇ 1 ಲಕ್ಷ 2 ಲಕ್ಷ ಕ್ರೋರ್ಸ್ ಅಂಡ್ ಇನ್ವೆಸ್ಟ್ ಮಾಡ್ತಾ ಹೋಗ್ತೀವಿ ಅಂದ್ರೆ ತುಂಬಾನೇ ರಿಸ್ಕ್ ಜಾಸ್ತಿ, ಮನೇಲಿ ಲೂಸ್ ಮಾಡ್ತಕ್ಕಂಥ ಚಾನ್ಸಸ್ ಕೂಡ ಜಾಸ್ತಿನೇ ಇರುತ್ತೆ. ಸೊ ಟ್ರೇಡಿಂಗ್ ಅಂತಕ್ಕಂಥದ್ದು ರಿಸ್ಕ್ ಜಾಸ್ತಿ, ಪ್ರಾಫಿಟ್ ಜಾಸ್ತಿ ಅನ್ನೋದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಇದನ್ನ ಮಾಡಕ್ಕೆ ಯಾರು ಹೋಗ್ಬೋದು ಅಂದ್ರೆ ಪಕ್ಕಾ ಟೆಕ್ನಿಕಲ್ ನಾಲೆಜ್ ಇದ್ರೆ ಮಾತ್ರ ಹೋಗ್ಬೋದು ಅಂತ ತಿಳ್ಕೊಳ್ಳಿ.
ಎರಡನೇದು ಈಗ ನಾವು ಇನ್ವೆಸ್ಟ್ಮೆಂಟ್ ಏನು ಅಂತ ನಾವು ಸ್ಟಾರ್ಟ್ ಮಾಡೋಣ ನೋಡೋಕ್ಕೆ. ಇನ್ವೆಸ್ಟ್ಮೆಂಟ್ ಅಂತಂದರೆ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಆಗಿರ್ಬೋದು, ಅಥವಾ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಅಥವಾ ಇಂಡೆಕ್ಸ್ ಫಂಡ್ ಆಗಿರ್ಬೋದು, ಇದರಲ್ಲಿ ಯಾವುದ್ರಲ್ಲಿ ಬೇಕಾದ್ರೂ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು. ನನಗೆ ಲಾಂಗ್ ಟೈಮ್ನ ನಾನು ಬಿಡ್ತೀನಿ, ಮಿನಿಮಮ್ ಒಂದು 2 to 10 ಇಯರ್ಸ್ ತನಕನೂ ಬಿಡ್ತೀನಿ, 15 ಇಯರ್ಸ್ ಬಿಡ್ತೀನಿ, 20 ಇಯರ್ಸ್ ಬಿಡ್ತೀನಿ ಅಂತ ಹೇಳ್ತಕ್ಕಂಥವ್ರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ನ ಚೂಸ್ ಮಾಡ್ಕೊಂತ ಹೋಗ್ಬೋದು. ಪ್ರಾಪರ್ ಆಗಿ ಸ್ಟೇಬಲ್ ಆಗಿ ನಾನು ಒಂದು ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ತೀನಿ ಅಥವಾ ಮನಿನ ನಾನು ಸೇವ್ ಮಾಡ್ತೀನಿ ಅಂತಕ್ಕಂಥವ್ರು ಈ ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ನ ನೀವು ತಗೊಳ್ತಾ ಹೋಗ್ಬೋದು. ಇದು ಯಾಕೆ ತಗೋಬೋದು ಅಂತಂದರೆ ನಿಮಗೆ ರಿಸ್ಕ್ ತುಂಬಾ ಕಡಿಮೆ ಇರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡೋದು ಕೂಡ ನೀವು ಕಡಿಮೆಯಿಂದನೇ ಸ್ಟಾರ್ಟ್ ಮಾಡಿಕೊಂಡು ಫ್ಯೂಚರಲ್ಲಿ ಒಂದು ಒಳ್ಳೆ ಬಿಗ್ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ತಾ ಹೋಗ್ಬೋದು. ಅದಾದಮೇಲೆ ನಿಮಗೆ ಯಾವುದಾದ್ರೂ ಒಂದು ಅರ್ಜೆಂಟಾಗಿ ಇರ್ತಕ್ಕಂಥ ಒಂದು ಕೆಲಸಗಳಿರುತ್ತಲ್ಲ, ಇನ್ ಕೇಸ್ ಒಂದು 3 ವರ್ಷದಲ್ಲೇ ಮದುವೆ ಇದೆ, ಅಥವಾ ಮುಂದಿನ ವರ್ಷ ನನ್ನ ಮಗನಿಗೆ ಫೀಸ್ ಕಟ್ತಕ್ಕಂಥದ್ದಿದೆ, 1 ಲಕ್ಷ ಫೀಸ್ ಕಟ್ಟಬೇಕು, ಈ ಥರ ಮೈಂಡ್ ಸೆಟ್ ಇರತಕ್ಕಂಥವ್ರು ಸ್ಟಾಕ್ ಮಾರ್ಕೆಟಿಗೆ ಕೂಡ ಬರಬೇಡಿ. ಈ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು ಅದ್ರ ಸೈಡು ಬರೋಕ್ಕೆ ಹೋಗ್ಬೇಡ್ರಿ. ನೀವು ಏನು ಮಾಡ್ಬೋದು ಅಂದರೆ FD ಮಾಡ್ಕೋಬೋದು, ಅಥವಾ RD ರಿಕರಿಂಗ್ ಡೆಪಾಸಿಟ್ ಮಾಡ್ಬೋದು. ಇದು RD ಅಂದ್ರೆ ಏನು, FD ಅಂದ್ರೆ ಏನು, ಹೇಗೆ ಮಾಡ್ತಕ್ಕಂಥದ್ದು ಅಂತ ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಮಾಡಿ ಕೇಳಿ. ನಾನು ಇದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ನಿಮಗೆ ಅದ್ರ ಬಗ್ಗೆ ಕೂಡ ತಿಳ್ಕೊಂಡು ನೀವು RD ಅಥವಾ FDನ ಮಾಡ್ಕೊಳ್ತಾ ಹೋಗ್ಬೋದು. ಅದರಲ್ಲೂ ಒಂದು ಒಳ್ಳೆ ರಿಟರ್ನೇ ಬರುತ್ತೆ, 6 to 8% ತನಕ ರಿಟರ್ನ್ಸ್ ಕೊಡ್ತಾರೆ. ಈ ಥರ ಮಾಡೋದ್ರಿಂದ ನಮ್ಮ ಮನಿ ಸೇಫ್ ಆಗಿರುತ್ತೆ. ಈ ಥರ ಅರ್ಜೆಂಟ್ ಕಮಿಟ್ಮೆಂಟ್ ಇಲ್ದಲೆ ಒಂದು 10 to 15 ಇಯರ್ಸ್ ನನ್ನ ಹತ್ರ ಟೈಮ್ ಇದೆ ಅಂತಕ್ಕಂಥವ್ರು ಮಾತ್ರ ಈ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ಗೆ ಹೋಗ್ಬೋದು. ಅದರಿಂದಾಗಿ ನಾವು ಒಂದು ಒಳ್ಳೆ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ಬೋದು ಅಂತ ತಿಳ್ಕೊಳ್ಳಿ. ಅದಾದಮೇಲೆ ಪವರ್ ಆಫ್ ಕಾಂಪೌಂಡಿಂಗ್ ಕೂಡ ತುಂಬಾ ಇರುತ್ತೆ ಲಾಂಗ್ ಟೈಮಲ್ಲಿ ಬಿಡ್ತಾ ಹೋದಂಗೆ. ಈ ವರ್ಷ ನಮಗೆ ಒಂದು 10% ರಿಟರ್ನ್ ಬಂದರೆ, ನೆಕ್ಸ್ಟ್ ವರ್ಷ ಅಂದರೆ ಈ ವರ್ಷ 1 ಲಕ್ಷ ದುಡ್ಡು ಹಾಕಿದ್ದೀನಿ ಅಂತಂದರೆ ಒಂದು ಮಂತ್ಲಿ 5,000 SIP ಮಾಡ್ಕೊಂಡು ಹೋಗ್ತೀನಿ ಅಂದರೆ ಮೊದಲನೇ ಇಯರ್ ತುಂಬ ಕಡಿಮೆ ರಿಟರ್ನ್ಸ್ ಬರ್ಬೋದು. ಎರಡನೇ ಇಯರ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗುತ್ತೆ. ಒಂದು 10 ವರ್ಷ ಅನ್ನುವಾಗ ಭಯಂಕರ ಕಾಂಪೌಂಡಿಂಗ್ ಸಿಗುತ್ತೆ. ಈಗ ನಮಗೆ ಬಡ್ಡಿ ಬೆಳೆದಿರುತ್ತಲ್ಲ, ಅದಕ್ಕೆ ಸಪ್ರೇಟ್ ಆಗಿ ದುಡ್ಡು ಬರ್ತಾ ಹೋಗುತ್ತೆ, ಅದಕ್ಕೆ ಬಡ್ಡಿ ಬೀಳ್ತಾ ಹೋಗುತ್ತೆ. ಅದನ್ನೇ ಪವರ್ ಆಫ್ ಕಾಂಪೌಂಡಿಂಗ್ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮೇಕ್ ಮಾಡಿ ನಾನು ಹಾಕ್ತೀನಿ, ಪವರ್ ಆಫ್ ಕಾಂಪೌಂಡಿಂಗ್ ಹೇಗೆ ವರ್ಕ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಅಂತ. ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ಒಂದು ಸ್ಟೇಬಲ್ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡೋಕ್ಕೆ. ಟ್ರೇಡಿಂಗ್ ಬಂದ್ಬಿಟ್ಟು ನಾನು ಅರ್ಜೆಂಟಾಗಿ ದುಡ್ಡು ಮಾಡ್ತೀನಿ ಅಂತ ಹೋಗ್ತಾರೆ. ತುಂಬ ಟ್ರೇಡಿಂಗ್ನಲ್ಲಿ ನಾನು ನೋಡಿದ ಮಟ್ಟಿಗೆ ತುಂಬ ಮನಿನ ಲೂಸ್ ಮಾಡ್ಕೊಂಡೆ ಅಂತಾನೆ ಹೇಳ್ತಾ ಇರ್ತಾರೆ, ನಾನು ಇಂಟರ್ನೆಟ್ನಲ್ಲಿ ಓದಿದ ವಿಷಯಗಳಲ್ಲಿ. ನಾನು ಈ ಥರ ಅಡ್ವೈಸ್ ಕೊಡ್ತೀನಿ ಅಂತ ನೀವು ಇದನ್ನೇ ಟ್ರೇಡಿಂಗ್ನ ಚೂಸ್ ಮಾಡ್ಬೋದು ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ನ ಚೂಸ್ ಮಾಡ್ಬೋದು ಅಂತ ಏನೂ ಇಲ್ಲ. ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಕೂಡ ಅಲ್ಲ. ನನಗೆ ಗೊತ್ತಿರ್ತಕ್ಕಂಥ ನಾಲೆಡ್ಜ್ನ ನಾನು ಇಂಟರ್ನೆಟ್ನಲ್ಲಿ ಓದ್ಕೊಂಡು ತಿಳ್ಕೊಂಡು ಬಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ವೀಡಿಯೋಸ್ನ ನೀವು ನೋಡ್ಬೋದು. ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನಿಮಗೆ ಆಗಿಂದಾಗಲೇ ನೋಟಿಫಿಕೇಶನ್ ಬಂದಿರುತ್ತೆ. ಈ ಥರದ ಫೈನಾನ್ಷಿಯಲ್ ನಾಲೆಡ್ಜ್ ನೀವು ಗೇನ್ ಮಾಡ್ಕೋಬೋದು. ನನಗೂ ಪಕ್ಕಾ ಫೈನಾನ್ಷಿಯಲ್ ನಾಲೆಡ್ಜ್ ಇಲ್ಲ, ನಾನು ನಿಮ್ಗೆ ಹೇಳಬೇಕು ಅನ್ನೋಕ್ಕೋಸ್ಕರನೇ ಇಷ್ಟೊಂದು ವಿಷಯಗಳನ್ನ ಕಲ್ತ್ಕೊಂಡ್ಬಂದು ಶೇರ್ ಮಾಡ್ತೀನಿ. ಅದರಿಂದಾಗಿ ನಾನು ಡೇ ಟು ಡೇ ಬೇಸ್ನಲ್ಲಿ ಕಲಿತಾನೇ ಇದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಅದಾದಮೇಲೆ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಈ ಥರ ಟ್ರೇಡಿಂಗ್ ಆಗಲಿ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವರು ಕೂಡ ನನ್ನ ಚಾನಲ್ನ ನೋಡ್ತಾರೆ. ನನಗೂ ಇದು ಹೆಲ್ಪ್ಫುಲ್ ಆಗಿರುತ್ತೆ. ನಮ್ಮ ಕಮ್ಯುನಿಟಿ ದೊಡ್ಡದಾದಷ್ಟು ನನಗೂ ಒಂದು ಮೋಟಿವೇಶನ್ ಇರುತ್ತೆ, ನಮ್ಮ ವಿಡಿಯೋ ಎಷ್ಟು ಚೆನ್ನಾಗಿ ನೋಡ್ತಿದ್ದಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಕಾರ್ತಿಕ್.